ದುಡ್ಡಿಲ್ಲ ಅಂತಂದರೆ ಜೀವನವೇ ಜಿಗುಪ್ಸೆ, ಇಡೀ ಪ್ರಪಂಚವೇ ಶತ್ರುವಿನ ಹಾಗೆ ನೋಡುತ್ತದೆ. ದುಡ್ಡು ಬರ್ತಾನೆ ಇತ್ತು ಅಂತಂದರೆ ನೀವು ದುಡ್ಡನ್ನ ಬಳಸ್ಕೊಳ್ಳೋಂತಹ ರೀತಿ ಚೆನ್ನಾಗಿರಬೇಕು. ನೀವು ಆದಷ್ಟು ನೀವು ಚೇಂಜ್ ಮಾಡ್ತಾ ಪವರ್ ಜಾಸ್ತಿ ಆಗುತ್ತೆ, ಜನಾಕರ್ಷಣೆ ತುಂಬ ಆಗಿಬಿಡುತ್ತೆ. ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವ ಚ ವಿಷ್ಣುಪತ್ನಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದತಿ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡಿನ ಸಮಸ್ಯೆ ಯಾಕೆ ಬರುತ್ತದೆ ಅಂತ ನಾವು ನೋಡೋದು ಅಂತಂದರೆ, ಜೀವನದಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇತ್ತು ಅಂತಂದರೆ ಥೈರಾಯ್ಡ್ ಬರುತ್ತೆ. ಆದರೂ ಕೂಡ ಥೈರಾಯ್ಡ್ ಯಾವ ಮುದ್ರೆ ಮಾಡೋದು ಒಳ್ಳೆಯದು ಅಂತ ನೋಡುತ್ತಂದರೆ ನೋಡಿ, ಶಂಖ ಮುದ್ರೆ. ಕೈನ ಹಿಂಗೆ ಇಟ್ಕೊಳ್ಳಿ, ಬಲಗೈಲ ಎಡಗೈನ ಹೆಬ್ಬೆರಳು ಏನಿದೆ ಗೆರೆ ಅದನ್ನು ಹಿಂಗೆ ಇಟ್ಕೊಳ್ಳಿ, ಮಡಿಸಿ ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಮಿಕ್ಕಿದೆಲ್ಲ ಬೆರಳುಗಳನ್ನ ಹಿಂಗೆ ಮಡಿಸಿ, ಇದು ಶಂಖ ಮುದ್ರೆ ಆಗುತ್ತದೆ. ಈ ಶಂಖ ಮುದ್ರೆಯನ್ನು 20 ನಿಮಿಷಗಳ ಕಾಲ ಮಾಡ್ತಂಥ ಪ್ರತಿನಿತ್ಯ ಥೈರಾಯ್ಡಿನ ಒಂದು ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ಈ ಮನಿ ಸೂತ್ರದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿರೋಂಥ ವಿಚಾರ ಏನು ಅಂತಂದರೆ ನೋಡಿ, ಯಾವ ವ್ಯಕ್ತಿಗೆ ದುಡ್ಡಿನ ಕೊರತೆ ಆಗ್ತಾ ಇರುತ್ತೋ ಅಂತಂದರೆ, ಯಾವ ವ್ಯಕ್ತಿಗೆ ದುಡ್ಡಿನ ಕೊರತೆ ಇರುತ್ತೋ ಯಾವಾಗಲೂ ಅವನಿಗೆ ಜೀವನವೇ ಜಿಗುಪ್ಸೆ ಆಗಿರುತ್ತೆ. ಏನೇಳಿ, ಜೀವನವೇ ಜಿಗುಪ್ಸೆ ಆಗುತ್ತೆ. ಯಾವ ವ್ಯಕ್ತಿಗೆ ದುಡ್ಡು ಸಿಗ್ತಾ ಇರಲ್ವೋ ಆತ ಏನು ಮಾಡ್ತಾ ಇರ್ತಾನೆ ಅಂದರೆ, ಸಮಾಜವನ್ನು ಶತ್ರುವಿನ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಗೊತ್ತಾಯ್ತಲ್ಲ, ಇಡೀ ಸಮಾಜನೇ ಶತ್ರು, ಯಾರು ಕಂಡು ಶತ್ರುಗಳ ಕಂಡು. ನೋಡಿ, ಒಬ್ಬ ವ್ಯಕ್ತಿಗೆ ಎಲ್ಲರೂ ಶತ್ರು ಅಂತ ಅವನೇನಾದ್ರು ಹೇಳ್ತಾನೆ ಅಂತಂದರೆ ಅವ್ನು ನೋಡಿ ದುಡ್ಡಿನ ಜಿಗುಪ್ಸೆ ಇದೆ ಅಂತ ತಿಳ್ಕೊಬಿಡಿ, ದುಡ್ಡು ಸಿಗ್ತಾ ಇಲ್ಲ ಅವನಿಗೆ ಅಂತ ತಿಳ್ಕೊಬಿಡಿ. ಗೊತ್ತಾಯ್ತಲ್ಲ, ಮತ್ತು ದುಡ್ಡಿಲ್ಲ ಅಂತಂದರೆ ಜೀವನವೇ ಜಿಗುಪ್ಸೆ, ಇಡೀ ಪ್ರಪಂಚವೇ ಶತ್ರುವಿನ ಹಾಗೆ ನೋಡುತ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ, ದುಡ್ಡನ್ನು ನಾವು ಸಂಗ್ರಹಣೆ ಮಾಡಿ ಇಡಬೇಕು. ಕೇವಲ ಸಂಗ್ರಹಣೆ ಮಾಡಿ ಇಟ್ಬಿಟ್ರೆ ಪ್ರಯೋಜನ ಆಗಲ್ಲ. ಅದನ್ನು ಯಾವ ಸಮಯದಲ್ಲಿ ಯಾವ ರೀತಿ ಬಳಸಬೇಕು ಅನ್ನೋಂಥದ್ದು ಗೊತ್ತಾಗಬೇಕು. ಆವಾಗಲೇ ಆ ದುಡ್ಡು ಡಬಲ್ ಆಗುವಂಥದ್ದು. ನೋಡಿ, ದುಡ್ಡಿನ ಗುಣ ನಾನು ಹೇಳಿಲ್ಲ, ದುಡ್ಡನ್ನ ನೀವು ಏನು ಇದು ಕೊಟ್ಟರೆ ಅದು ಡಬಲ್ ಆಗುತ್ತೆ. ನೀವು ಖರ್ಚು ಮಾಡಿದ್ರೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ದುಡ್ಡನ್ನು ಸೇವ್ ಮಾಡಿದ್ರೆ ಸೇವಿಂಗ್ಸ್, ನೀವು ಸುಮ್ಮನೆ ಹಂಗೆ ಬ್ಯಾಂಕಲ್ಲಿ ಇಟ್ಟರು ಕೂಡ ಅದು ಎಷ್ಟೊಂದು ವರ್ಷಕ್ಕೆ ಡಬಲ್ ಆಗಿರುತ್ತೆ, 10 ವರ್ಷಕ್ಕೆ ಡಬಲ್ ಆಗಿರುತ್ತೆ. ದುಡ್ಡನ್ನು ಬಿಸ್ನೆಸ್ಗೆ ಹಾಕಿದ್ರೆ ಬಿಸ್ನೆಸ್ಸಲ್ಲಿ ಡಬಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ, ದುಡ್ಡಿನ ಮಹತ್ವವನ್ನು ತಿಳ್ಕೊಂಡು ನೀವೇನಂದರೆ ದುಡ್ಡನ್ನು ಸರಿಯಾದಂತಹ ಒಂದು ರೀತಿಯಲ್ಲಿ ಬಳಸ್ಕೊಳ್ಬೇಕು. ಇದೇ ಮೇ 10ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ, ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ರಿಜಿಸ್ಟರ್ ಆಗಿ, ಖಂಡಿತವಾಗ್ಲೂ ಕೂಡ ಆ ಹಣ ವಶೀಕರಣ, ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ. ಅದ್ಭುತವಾದಂಥ ಒಂದು ವಿಚಾರಗಳು. ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೀವೊಂದು ಹೊರಗಡೆ ಹೋಗ್ಬೇಕು ಅಂತಂದ್ರೂ ಕೂಡ ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ, ಏನಕ್ಕೆ? 4 ಜನ ನಂಗೆ ಗೌರವ ಕೊಡಲಿ, ಅವ್ರು ವಶೀಕರಣ ಆಗದಿದ್ರೆ ಪರವಾಗಿಲ್ಲ, ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋದು. ಅದಕ್ಕೋಸ್ಕರ ನಾನು ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು. ಮೇ 10ನೇ ತಾರೀಕಿಂದ 7 ದಿನದ ಒಂದು ಕ್ಲಾಸ್ ಇದೆ, ಕಾರ್ಯಾಗಾರ ಇದೆ. ಇನ್ನು 2 ದಿನ ನೀವು 1000 ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖಾಮುಖಿಯಾಗಿ. ಅದ್ಭುತವಾದಂಥ ಕ್ಲಾಸಸ್ಸು. ಅದನ್ನು ನೀವು 7 ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ. ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ, ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ. ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಒದ್ದಾಡ್ತಾರೆ ಜನ. ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ. ಇವ್ರು ಬರಬೇಕಾಗಿರೋ ದುಡ್ಡು ಇದೆಯಲ್ಲ, ಅದು ತುಂಬ ಅಂದರೆ ತುಂಬ. ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ.
ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡೋದು ನಿಮಗೆ ದುಡ್ಡು ಬರ್ತಾನೇ ಇರಬೇಕು, ದುಡ್ಡು ಖರ್ಚೇ ಆಗಬಾರ್ದು. ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಾಗಾರ ಮತ್ತು ಶಿಬಿರ ಅಂತ ಹೇಳ್ಬೋದು. ಯಾರಿಗೆ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ಬರುತ್ತೋ ಅವನಿಗೆ ದುಡ್ಡಿನ ಒಂದು ಕೊರತೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ದುಡ್ಡು ನಿಮ್ಗೆ ಯಾರು ಹುಚ್ಚಿನ ಥರ ಆಡ್ತಾ ಇದ್ದಾನೆ, ಅವ್ನು ತಿಕ್ಲ, ಅವನೇನು ಸರಿ ಇಲ್ಲ ಅಂತ ಅವ್ನಿಗೆ ನಿಮ್ಗಂತೂ ಅನ್ನಿಸ್ತಂದರೆ ಅವ್ನು ತಿಳ್ಕೊಬಿಡಿ ದುಡ್ಡಿನ ಒಂದು ತಾಪತ್ರ ಸಿಕ್ಕಾಪಟ್ಟೆ ಇದೆ ಅಂತ. ಮೊದಲ ಎಲ್ಲರೂ ಶತ್ರುಗಳಾಗ್ತಾರೆ ಅಲ್ವ ನೀವು. ಯಾಕಂದರೆ ಎಲ್ಲರೂ ಶತ್ರುಗಳು ಏನಕ್ಕೆ ಆಗ್ತಾರೆ, ನೆಂಟರು ಬರ್ತಾರೆ, ನಂಟು ಹೊರಗಡೆ ಕರ್ಕೊಂಡು ಹೋಗಬೇಕು, ದುಡ್ಡು ಖರ್ಚಾಗುತ್ತೆ. ಆವಾಗ ಅವ್ನು ಹಿಂದೆ ಮುಂದೆ ನೋಡ್ತಾನೆ. ಆವಾಗ ಅವನು ನಂಟರುಗಳೇ ತುಂಬ ಕ್ಲೋಸ್ ಆಗಿರೋಂಥವ್ರೆ ಶತ್ರುಗಳಾಗಿ ಕಾಡಿಸ್ಬಿಡ್ತಾರೆ ಅವ್ರಿಗೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ದುಡ್ಡನ್ನು ನೀವು ಹೆಚ್ಚು ಸಂಪಾದನೆ ಮಾಡಬೇಕು. ದುಡ್ಡಿರೋದೇ ಖರ್ಚು ಮಾಡೋದಕ್ಕೆ, ದುಡ್ಡಿರೋದು ಉಳಿಸೋದಕ್ಕಲ್ಲ, ಗಳಿಸೋದಕ್ಕೆ. ನೀವು ಗಳಿಸ್ತಾನೇ ಹೋಯ್ತು ಅಂತಂದರೆ ಖರ್ಚು ಕಡಿಮೆ ಆಗಿಬಿಡ್ತದೆ. ಇವತ್ತೊಂದು ಮೊಬೈಲ್ ತಂದು ಮತ್ತೆ ನಾಳೆ ತೊಗೋತೀರಾ, ಅದೇ ದುಡ್ಡು ಬರ್ತಾನೇ ಇತ್ತು ಅಂತಂದರೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ದುಡ್ಡನ್ನ ಬಳಸ್ಕೊಳ್ಳೋಂತಹ ರೀತಿ ಚೆನ್ನಾಗಿರಬೇಕು. ಅದರ ಬಳಸ್ಕೊಳ್ಳೋವಂಥ ಒಂದು ವಿಧಾನವನ್ನು ನೀವು ಕಲ್ತ್ಕೋಬೇಕು. ಅದನ್ನು ಹೇಗೆ ಬಳಸ್ಕೋಬೇಕು, ನೀವು 100 ರೂಪಾಯಿ ಬಂತು ಅದನ್ನು ಯಾವ ರೀತಿ ಬಳಸ್ಕೋಬೇಕು ಮತ್ತು ಉಳಿಸ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. 100 ರೂಪಾಯಿ ಇದ್ರೂ ಖರ್ಚಾಗ್ಬಿಡ್ತದೆ, ಸೇವ್ ಮಾಡಿದ್ರು ಅದು ವೇಸ್ಟೇ. ನೀವು ಸೇವ್ ಮಾಡಿ ಏನು ಮಾಡ್ತೀರಾ, ದುಡ್ಡು ಸುಮ್ಮನೆ ಒಂದು ಕಡೆ ಇರುತ್ತೆ, ಅದಷ್ಟೇ. ಅದಂಗೆ ಆಗಬಾರ್ದು. ಅದಕ್ಕೋಸ್ಕರ ದುಡ್ಡನ್ನು ಬಳಸ್ಕೊಳ್ಳೋಂಥ ರೀತಿಯನ್ನು ಕಲ್ತ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ಇದು ವಿಚಾರ ನೋಡಿ. ಜನವಶೀಕರಣ ಆಗಬೇಕು. ನಾವು ಪ್ರತಿನಿತ್ಯ ಯಾವುದಕ್ಕೋಸ್ಕರ ನಾವು ಪಡೆದಾಡ್ತಾ ಇದ್ದೀವಿ, ಜನವಶೀಕರಣ ಆಗಬೇಕು. ಅಂದರೆ ಜನ ಅಂತ ಅಂದರೆ ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ನಮ್ಮ ಈ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಈ ರೀತಿ ಜನವಶೀಕರಣ ಆಗಬೇಕು ಅಂತಂದರೆ ಈ ವಸ್ತುವನ್ನು ನೀವು ಜಸ್ಟ್ ಮನೇಲಿ ಇಟ್ಕೊಳ್ಳಿ ಸಾಕು, ನಿಮಗೆ ಯಾವುದೋ ರೀತಿ ನಿಮಗೆ ಜನವಶೀಕರಣ ಆಗಿಬಿಡುತ್ತೆ. ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ನೋಡಿ, ನೀವೇನು ಮಾಡಬೇಕು ಅಂತಂದರೆ ಫುಲ್ಲು ನೀವು ಎಲ್ಲೇ ಹೋದ್ರೂ ಮುಖ ನಿಮಗೆ ಎದ್ದು ಕಾಣುತ್ತೆ, ಪಳ 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 ಅಂತ ಹೊಳೆಯುತ್ತೆ. ಅಂದರೆ ನೀವು ಮೇಕಪ್ ಮಾಡದೇ ಇರಲಿ, ನೀವು ಎದ್ದು ಕಾಣ್ತೀರಿ. ನೀವೇನಾದ್ರು ಮಾತಾಡ್ತು ಅಂತಂದರೆ ಅವರು ಫಸ್ಟು ನಿಮ್ಮ ಮಾತಿಗೆ ಒಂದು ವ್ಯಾಲ್ಯೂ ಕೊಡ್ತಾರೆ, ಗಮನ ಕೊಡ್ತಾರೆ. ಇಲ್ಲ ಅವ್ರು ಏನೋ ಹೇಳ್ತಾರೆ ಕೇಳೋಣ ಅನ್ನುವಂಥ ಒಂದು ವ್ಯವಸ್ಥೆ ಬರುತ್ತೆ. ಅದಕ್ಕೋಸ್ಕರ ನೋಡಿ. ಮತ್ತು ಯಾವುದು ಅಂತ ನಾವು ನೋಡೋದಾಯಿತು ಅಂತಂದರೆ ಏನು ಮಾಡಬೇಕು ಜನವಶೀಕರಣಕ್ಕೆ ಅಂದರೆ ಈ ವಸ್ತುವನ್ನು ನೀವು ಜೊತೆಲಿ ಇಟ್ಕೊಳ್ಳಿ ಸಾಕು. ಯಾವುದು ಆ ಒಂದು ವಸ್ತು ಅಂತ ನೋಡೋದಾಯ್ತು ಅಂದರೆ ಈ ಒಂದು ಅಕ್ಕಿಯನ್ನು ತೆಗೆದುಕೊಳ್ಳಿ. ಆ ಅಕ್ಕಿಯನ್ನು ಒಂದು ಈ ಬಿಳಿ ಬಟ್ಟೆಗೆ ಹಾಕಿ, ಒಂದು ಹಿಡಿ ಅಕ್ಕಿ ಗೊತ್ತಲ್ಲ. ಆಮೇಲೆ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ತೆಗೆದುಕೊಳ್ಳಿ. ಈ ಮಲ್ಲಿಗೆ ಹೂವಿನ ಎಣ್ಣೆಯನ್ನು ನೀವು ಗ್ರಂಥಿಗೆ ಅಂಗಡಿಲಿ ಕೇಳಿದ್ರೆ ಅಭಿಷೇಕಕ್ಕೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಕುಡಿಯೋದಕ್ಕೆ ಕೇಳಿ. ಇಲ್ಲ ಅಂತಂದರೆ ಸೆಂಟು ಬರುತ್ತೆ, ಮಲ್ಲಿಗೆ ಹೂವಿನ ಸೆಂಟು ಗೊತ್ತಲ್ಲ. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಹಿಡಿ ಅಕ್ಕಿ, ಅದರ ಮೇಲೆ ಸೆಂಟನ್ನು ಹಾಕಬೇಕು. ನೋಡಿ, ಈ ಬಿಳಿ ಬಟ್ಟೆ ಇದೆಯಲ್ಲ, ಬಿಳಿ ಅಂದರೆ ಶುಕ್ರ, ಅಕ್ಕಿ ಅಂದರೆ ಅದು ಚಂದ್ರಕಾರಕ, ಚಂದ್ರನ ಸಹೋದರಿ ಲಕ್ಷ್ಮಿ ಗೊತ್ತಲ್ಲ. ಲಕ್ಷ್ಮಿ ಸಹೋದರ ಚಂದ್ರ. ಹಾಗಾಗಿ ಅದು. ಮತ್ತು ಮಲ್ಲಿಗೆ ಹೂವು ಬೆಳ್ಳಗಿರುತ್ತೆ, ಮತ್ತು ಅದರ ಸ್ಮೆಲ್ಲು ಅದಲ್ಲ. ಅದರ ತತ್ವ ನಿಮಗೆ ಬರ್ತಾ ಹೋಗುತ್ತೆ. ಚಂದ್ರ ಅಂತಂದರೆ ಮನಸ್ಸನ್ನು ಸೆಳೆದುಕೊಳ್ಳುವಂಥದ್ದು ಈ ಒಂದು ವಸ್ತು ಇತ್ತು ಅಂತಂದರೆ. ಮಲ್ಲಿಗೆ ಘಮ್ ಅಂತ ತಕ್ಷಣ ಆ ಕಡೆ ನೋಡ್ತಾರೆ, ನೀವು ಆ ಕಡೆ ತಿರ್ಕೊಂಡಿದ್ದಾರೆ, ಘಮ್ ಅಂತ ಏನೋ ಘಮ್ ಅಂತ ಈ ಕಡೆ ಸೆಳೆಯೋ ಅಂಥ ಒಂದು ವಿಧಾನ. ಅದಕ್ಕೋಸ್ಕರ ಈ ಮೂರನ್ನು ಏನು ಮಾಡಿ ಅಂತಂದ್ರೆ ನೀಟಾಗಿ ಒಂದು ಬಟ್ಟೆಯಲ್ಲಿ ಗಂಟನ್ನು ಕಟ್ಬಿಟ್ಟು ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಒಂದು ಜಾಗದಲ್ಲಿ ಇಟ್ಕೊಳ್ಳಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ 6 ತಿಂಗಳೊಳಗೆ ನಿಮಗೆ ಸಾಲ ಸೋಲಗಳು ತೀರೋಗ್ಬಿಡುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ,
ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಾರೆ, ಅದು ಆಗ್ತಾಯಿಲ್ಲ ಗುರುಗಳೇ. 7-8 ಲಕ್ಷ ಖರ್ಚಾಗುತ್ತೆ. ಮಕ್ಕಳು ಮದುವೆ ಮಾಡಬೇಕು, ಆಸ್ತಿ ಪಾಸ್ತಿ ಅಂತ ಮಾಡಬೇಕು. 20 ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಾರೆ. ಅದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ. ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರುನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ. ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಈ ಮೂರನ್ನು ಏನು ಮಾಡಿದ್ದಂದ್ರೆ ನೀಟಾಗಿ ಒಂದು ಬಟ್ಟೆಯಲ್ಲಿ ಗಂಟನ್ನು ಕಟ್ಬಿಟ್ಟು ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ಒಂದು ಜಾಗದಲ್ಲಿ ಇಟ್ಕೊಳ್ಳಿ. ಅದು ನೀವು ಮಲ್ಕೊಳ್ಳೋಂಥ ಜಾಗದಲ್ಲಿ, ಮಲ್ಕೊಳ್ಳೋ ಪಕ್ಕದಲ್ಲಿ ಒಂದು ಡ್ರಾಯರ್ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ. ಅದು ದಿಂಬು ಪಕ್ಕ ತಲೆ ಹತ್ರ ಅಥವಾ ಟೇಬಲ್ ಮೇಲೆ. ನೀವು ಒಂದು 3 ಅಡಿ 5 ಅಡಿ ದೂರ ಹತ್ತಿರ ಇದ್ದಷ್ಟು ಒಳ್ಳೆಯದು. 5 ಅಡಿವರೆಗೂ ಆ ವೈಬ್ರೇಷನ್ಸು ನಿಮಗೆ ಕ್ಯಾಚ್ ಆಗುತ್ತೆ ಗೊತ್ತಲ್ಲ. ಹಾಗಾಗಿ ಅದನ್ನು ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಮತ್ತು ಜನ ಆಕರ್ಷಣೆ ಆಗುತ್ತೆ. ನೀವು ಯಾರು ಜನ ಆಕರ್ಷಣೆ ಮಾಡಬೇಕು ಅಂತಂದರೆ ನೀವು ಯಾವುದೋ ಮದುವೆಗೆ ಹೋಗುತ್ತೆ ಡ್ರೆಸ್ ಮಾಡಿಕೊಂಡು, ಅವರೆಲ್ಲರೂ ಕೂಡ ನನ್ನ ಕಡೆಗೆ ಸೆಳೀಬೇಕು, ನನ್ನ ಮಾತು ಕಡೆಗೆ ಗಮನ ಕೊಡಬೇಕು ಅಂತಂದರೆ ನೀವೇನಿಲ್ಲ, ಜಸ್ಟ್ ಆ ಗಂಟನ್ನು ನೀವು ತೆಗೆದುಕೊಂಡೋಗಿ. ಇದು 1 ವಾರ ಮಾತ್ರ ಪವರ್ ಇರುತ್ತೆ. 1 ವಾರ ಆದಮೇಲೆ ಮತ್ತೆ ಅಕ್ಕಿಯನ್ನು ಹಾಕಿ, ಮತ್ತೆ ಮಲ್ಲಿಗೆ ಹೂವಿನ ಸೆಂಟನ್ನು ಹಾಕಿ, ಬಿಳಿ ಬಟ್ಟೆಲಿ ಹಾಕಿ ಕಟ್ಟಿ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. 1 ವಾರದ ಒಳಗಡೆ ಪವರ್ ಇರುತ್ತೆ ಗೊತ್ತಲ್ಲ. ವ್ಯಾಪಾರಸ್ಥರು ಪ್ರತಿ ಶುಕ್ರವಾರ ಚೇಂಜ್ ಮಾಡ್ತಾಯಿರಿ. ಜೊತೆಗೆ ಅದನ್ನು ತೆಗೆದುಕೊಂಡೋಗಿ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೋತಾಯಿರಿ. 1 ವಾರ ಆದಮೇಲೆ ಅದನ್ನು ಚೇಂಜ್ ಮಾಡ್ತಾಯಿರಿ. ಅದನ್ನು ಎಸ್ಬಿಡಿ, ಡಸ್ಟ್ಬಿನ್ಗೆ ಎಸಿರಿ, ಹೊಸ ತೊಗೊಳ್ಳಿ. ಇದು ನೀವು ಆದಷ್ಟು ನೀವು ಚೇಂಜ್ ಮಾಡ್ತಾ ಪವರ್ ಜಾಸ್ತಿ ಆಗುತ್ತೆ. ಜನಾಕರ್ಷಣೆ ತುಂಬ ಆಗಿಬಿಡುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಗುರುಗಳೇ ಅವರು ಏನು ಅವ್ನ ಅಂಗಡೀಲಿ ಅಷ್ಟು ವ್ಯಾಪಾರ ಆಗ್ತಾಯಿದೆ ಅಂತ. ನಾನು 20,000 ರೂಪಾಯಿ ಸೀರೆ ತೊಗೊಂಡು ಹಾಕ್ಕೊಂಡಿದ್ದೀನಿ, ಗಮ್ಮನ ಯಾರು ನೋಡ್ತಾನೆ ಇಲ್ಲ. ಬರೀ ಒಂದು 500 ರೂಪಾಯಿ 800 ರೂಪಾಯಿ ಸೀರೆ ಹಾಕ್ಕೊಂಡು ಏನು ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಬೀಳ್ತಾಳೆ, ಅಷ್ಟೊಂದು ನುಡಿತಾಳೆ, ಹಂಗೆ ಅಂತಂತಾರೆ ಗೊತ್ತಲ್ಲ. ಆ ಥರ ಆಗಿಬಿಡುತ್ತೆ ಗೊತ್ತಲ್ಲ. ಹಾಗೆ ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರ್ಯಾರಿಗೆ ಜನಾಕರ್ಷಣೆ ಆಗಬೇಕು ಅವ್ರ ಹೆಸರನ್ನ ಬರೆದು ಕಮೆಂಟ್ ಮಾಡಿ. ಓಂ ಮಹಾರುದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ. ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮಾಡ್ಕೊಳ್ಳಿ. ಈ ಅಕ್ಷಯ ತೃತೀಯ ದಿನದ ಒಳಗಡೆ, ಅಕ್ಷಯ ತೃತೀಯ ದಿನ ಅಷ್ಟಲಕ್ಷ್ಮಿ ಯಂತ್ರವನ್ನಿಟ್ಟು ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ.